ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಿನಿ. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕ ನಂತರ ಇವತ್ತು ಮುಹೂರ್ತ ನಿಗದಿಯಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭರ್ಜರಿಯಾಗಿ ನಡೆಯೋದಕ್ಕೆ ಆರ್ಎಸ್ಎಸ್ ಒಂದು ಕಡೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಸ್ವಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯಲಿಕ್ಕಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 5:45ರವರೆಗೆ ಈ ಪರೇಡ್ ನಡೆಯಲಿಕ್ಕಿದೆ. 350 ಜನ ಗಣವೇಷಧಾರಿಗಳ ಭಾಗಿಗೆ ಅವಕಾಶ. ಪಥಸಂಚಲನ ಮಾರ್ಗದಲ್ಲಿ ಬಿಗಿ ಬಂದೋಬಸ್ತ್, ಮಾರ್ಗದುದ್ದಕ್ಕೂ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ, ಡ್ರೋನ್ ಕ್ಯಾಮೆರಾ, ಪೊಲೀಸರ ಸರ್ಪಗಾವಲು ಎಲ್ಲವೂ ಕೂಡ ಇರುತ್ತೆ. ಹೈಕೋರ್ಟ್ ನಿರ್ದೇಶನದಂತೆ, ಸರ್ಕಾರದ ಷರತ್ತುಬದ್ಧ ನಿರ್ಣಯದಂತೆ ಈ ಪಥಸಂಚಲನ ನಡೆಯಲಿಕ್ಕಿದೆ. ಭಾರೀ ಕುತೂಹಲಕ್ಕೆ ಕಾರಣ ಆಗಿತ್ತು ಚಿತ್ತಾಪುರದಲ್ಲಿನ ಆರ್ಎಸ್ಎಸ್ ಪಥಸಂಚಲನ. ಹಲವು ವಿಚಾರಗಳಿಂದ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೂ ಚರ್ಚೆಗೆ ಕಾರಣ ಆಗಿದ್ದು ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೇನೆ ಈ ಕಡೆ ಆರ್ಎಸ್ಎಸ್ ಎರಡೂ ವಿಚಾರಗಳ ಬಗ್ಗೆ ಭಾರೀ ಜಿದ್ದಿಗೆ ಬಿದ್ದವರಂತೆ ಮಾಡಿತ್ತು. ಫೈನಲಿ ಕೋರ್ಟ್ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಿನಿ. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕ ನಂತರ ಇವತ್ತು ಮುಹೂರ್ತ ನಿಗದಿಯಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭರ್ಜರಿಯಾಗಿ ನಡೆಯೋದಕ್ಕೆ ಆರ್ಎಸ್ಎಸ್ ಒಂದು ಕಡೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಸ್ವಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯಲಿಕ್ಕಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 5:45ರವರೆಗೆ ಈ ಪರೇಡ್ ನಡೆಯಲಿಕ್ಕಿದೆ. 350 ಜನ ಗಣವೇಷಧಾರಿಗಳ ಭಾಗಿಗೆ ಅವಕಾಶ. ಪಥಸಂಚಲನ ಮಾರ್ಗದಲ್ಲಿ ಬಿಗಿ ಬಂದೋಬಸ್ತ್, ಮಾರ್ಗದುದ್ದಕ್ಕೂ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ, ಡ್ರೋನ್ ಕ್ಯಾಮೆರಾ, ಪೊಲೀಸರ ಸರ್ಪಗಾವಲು ಎಲ್ಲವೂ ಕೂಡ ಇರುತ್ತೆ. ಹೈಕೋರ್ಟ್ ನಿರ್ದೇಶನದಂತೆ, ಸರ್ಕಾರದ ಷರತ್ತುಬದ್ಧ ನಿರ್ಣಯದಂತೆ ಈ ಪಥಸಂಚಲನ ನಡೆಯಲಿಕ್ಕಿದೆ. ಭಾರೀ ಕುತೂಹಲಕ್ಕೆ ಕಾರಣ ಆಗಿತ್ತು ಚಿತ್ತಾಪುರದಲ್ಲಿನ ಆರ್ಎಸ್ಎಸ್ ಪಥಸಂಚಲನ. ಹಲವು ವಿಚಾರಗಳಿಂದ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೂ ಚರ್ಚೆಗೆ ಕಾರಣ ಆಗಿದ್ದು ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೇನೆ ಈ ಕಡೆ ಆರ್ಎಸ್ಎಸ್ ಎರಡೂ ವಿಚಾರಗಳ ಬಗ್ಗೆ ಭಾರೀ ಜಿದ್ದಿಗೆ ಬಿದ್ದವರಂತೆ ಮಾಡಿತ್ತು. ಫೈನಲಿ ಕೋರ್ಟ್ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಿನಿ. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕ ನಂತರ ಇವತ್ತು ಮುಹೂರ್ತ ನಿಗದಿಯಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭರ್ಜರಿಯಾಗಿ ನಡೆಯೋದಕ್ಕೆ ಆರ್ಎಸ್ಎಸ್ ಒಂದು ಕಡೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಸ್ವಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯಲಿಕ್ಕಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 5:45ರವರೆಗೆ ಈ ಪರೇಡ್ ನಡೆಯಲಿಕ್ಕಿದೆ. 350 ಜನ ಗಣವೇಷಧಾರಿಗಳ ಭಾಗಿಗೆ ಅವಕಾಶ.
ಪಥಸಂಚಲನ ಮಾರ್ಗದಲ್ಲಿ ಬಿಗಿ ಬಂದೋಬಸ್ತ್, ಮಾರ್ಗದುದ್ದಕ್ಕೂ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ, ಡ್ರೋನ್ ಕ್ಯಾಮೆರಾ, ಪೊಲೀಸರ ಸರ್ಪಗಾವಲು ಎಲ್ಲವೂ ಕೂಡ ಇರುತ್ತೆ. ಹೈಕೋರ್ಟ್ ನಿರ್ದೇಶನದಂತೆ, ಸರ್ಕಾರದ ಷರತ್ತುಬದ್ಧ ನಿರ್ಣಯದಂತೆ ಈ ಪಥಸಂಚಲನ ನಡೀಲಿಕ್ಕಿದೆ. ಭಾರೀ ಕುತೂಹಲಕ್ಕೆ ಕಾರಣ ಆಗಿತ್ತು ಚಿತ್ತಾಪುರದಲ್ಲಿನ ಆರ್ಎಸ್ಎಸ್ ಪಥಸಂಚಲನ. ಹಲವು ವಿಚಾರಗಳಿಂದ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೂ ಚರ್ಚೆಗೆ ಕಾರಣ ಆಗಿದ್ದು ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೇನೆ ಈ ಕಡೆ ಆರ್ಎಸ್ಎಸ್ ಎರಡೂ ವಿಚಾರಗಳ ಬಗ್ಗೆ ಭಾರೀ ಜಿದ್ದಿಗೆ ಬಿದ್ದವರಂತೆ ಮಾಡಿತ್ತು. ಫೈನಲಿ ಕೋರ್ಟ್ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಿನಿ. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕ ನಂತರ ಇವತ್ತು ಮುಹೂರ್ತ ನಿಗದಿಯಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭರ್ಜರಿಯಾಗಿ ನಡೆಯೋದಕ್ಕೆ ಆರ್ಎಸ್ಎಸ್ ಒಂದು ಕಡೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಸ್ವಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ ನಡೀಲಿಕ್ಕಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 5:45ರವರೆಗೆ ಈ ಪರೇಡ್ ನಡೀಲಿಕ್ಕಿದೆ. 350 ಜನ ಗಣವೇಷಧಾರಿಗಳ ಭಾಗಿಗೆ ಅವಕಾಶ. ಪಥಸಂಚಲನ ಮಾರ್ಗದಲ್ಲಿ ಬಿಗಿ ಬಂದೋಬಸ್ತ್, ಮಾರ್ಗದುದ್ದಕ್ಕೂ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ, ಡ್ರೋನ್ ಕ್ಯಾಮೆರಾ, ಪೊಲೀಸರ ಸರ್ಪಗಾವಲು ಎಲ್ಲವೂ ಕೂಡ ಇರುತ್ತೆ. ಹೈಕೋರ್ಟ್ ನಿರ್ದೇಶನದಂತೆ, ಸರ್ಕಾರದ ಷರತ್ತುಬದ್ಧ ನಿರ್ಣಯದಂತೆ ಈ ಪಥಸಂಚಲನ ನಡೀಲಿಕ್ಕಿದೆ. ಭಾರೀ ಕುತೂಹಲಕ್ಕೆ ಕಾರಣ ಆಗಿತ್ತು ಚಿತ್ತಾಪುರದಲ್ಲಿನ ಆರ್ಎಸ್ಎಸ್ ಪಥಸಂಚಲನ. ಹಲವು ವಿಚಾರಗಳಿಂದ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೂ ಚರ್ಚೆಗೆ ಕಾರಣ ಆಗಿದ್ದು ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೇನೆ ಈ ಕಡೆ ಆರ್ಎಸ್ಎಸ್ ಎರಡೂ ವಿಚಾರಗಳ ಬಗ್ಗೆ ಭಾರೀ ಜಿದ್ದಿಗೆ ಬಿದ್ದವರಂತೆ ಮಾಡಿತ್ತು. ಫೈನಲಿ ಕೋರ್ಟ್ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ.